ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಾರ್ಡ್ರೋಬನ್ನು ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲೆಲ್ಲ ಅದಕ್ಕಿಂತ ಮುಂಚೆ ಆರ್ಗನೈಸ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಎಲ್ಲನೂ ಕೂಡ ಮಡಿಸಿ ಇಟ್ಕೋತಾ ಇದ್ದೀನಿ. ಬಟ್ಟೆಗಳನ್ನ ಬೇಡದಿರೋಂಥವೆಲ್ಲ ನನಗೇನು ಬೇಡ ಅನಿಸೋದು ಅದೆಲ್ಲನೂ ಕೂಡ ಇಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೀನಿ. ಸೊ ಸುಮಾರು ಇದಕ್ಕಿಂತ ಮುಂಚೆನೇ ಒಂದು 3-4 ಬ್ಯಾಗ್ ಕಟ್ಟಿಕ್ಕಿದ್ದೀನಿ. ಇವಾಗ ಒಂದು 6-7 ಬ್ಯಾಗನ್ನು ಕಟ್ಟಿಕ್ಕಿದ್ದೀನಿ. ಎಲ್ಲ ಸೈಡ್ಗೆ ಹಾಕಿ ತೆಗೆದಿಟ್ಟಿದ್ದೀನಿ. ನನ್ನ ಮಗಳದು ಮುಂಚೆನೇ ಅಂದರೆ ವರ್ಷಕ್ಕೊಂದ್ಸಲ ನಾನು ನನ್ನ ಮಗಳದು ಸೈಡಿಗೆ ತೆಗೆದಿಡ್ತಾ ಇರ್ತೀನಿ. ಬೇಡದೇ ಇರೋ ಒಂದು ಡ್ರೆಸ್ಸಸ್ಗಳೆಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನಾನು ಬ್ಯಾಗಲ್ಲಿ ಹಾಕಿಟ್ಬಿಟ್ಟು. ಇದು ಸ್ಯಾರೀಸು ನೋಡಿ, ಸ್ಯಾರೀಸು ಸುಮಾರು ಈ ಥರ ಮುಂಚೆನೇ 2 ಬ್ಯಾಗನ್ನು ತೆಗೆದಿಟ್ಟಿದ್ದೀನಿ. ಇವಾಗ ಒಂದು ಬ್ಯಾಗನ್ನು ತೆಗೆದಿಟ್ಟಿದ್ದೀನಿ. ಮುಂಚೆಯಿಂದನೂ ಆರ್ಗನೈಸ್ ಮಾಡಿಕೊಂಡೆ, ಯಾಕಂದರೆ 2 ಸ್ಟೆಪ್ಸ್ ಮಾತ್ರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರೇಷ್ಮೆ ಸೀರೆಗಳು ಮತ್ತು ವರ್ಕ್ ಸ್ಯಾರಿ, ಬಾರ್ಡ್ರ್ ಸ್ಯಾರಿ, ಕಾಟನ್ ಸ್ಯಾರಿ, ಮಾಮೂಲಿ ಡೈಲಿ ವೇರ್ ಸ್ಯಾರಿ ಅದೆಲ್ಲನೂ ಕೂಡ ಇದೆ. 1 ಸಲ ಹಾಕಿರೋವು ಇದೆ, 2 ಸಲ ಹಾಕಿರೋವು ಇದೆ, ಮತ್ತು 1 ಸಲನೂ ಕೂಡ ಮೈ ಮೇಲೆ ಹಾಕದೇ ಇರೋಂಥ ಸೀರೆಗಳು ಕೂಡ ನಾನು ಸೈಡ್ಗೆ ತೆಗೆದಿಟ್ಟಿದ್ದೀನಿ. ನಮ್ಮ ಅಮ್ಮಗೆ ಕೊಡೋಣ ಅಂದ್ಬಿಟ್ಟು. ಇನ್ನು 2-3 ಬ್ಯಾಗ್ ಆಗೋಷ್ಟಿದೆ ನೋಡಿ, ಇಷ್ಟು ಬ್ಯಾಗ್ ಇದೆ ನಾನು ತೆಗೆದಿಟ್ಟಿರೋದು. ನಾನಿಲ್ಲಿ ಆರ್ಗನೈಸ್ ಮಾಡ್ತಾನೆ ಬೇಡದಿರುತ್ತೆಲ್ಲ ಸೈಡ್ಗೆ ಇಟ್ಬಿಟ್ಟು ಮೂಟೆಗಳನ್ನ ಕಟ್ಟಿ ಇಟ್ಬಿಡ್ತಾ ಇದ್ದೀನಿ. ಸುಮಾರಷ್ಟು ಬಟ್ಟೆನ ವರ್ಷಕ್ಕೊಂದ್ಸಲ ನಾನು 1 ಮೂಟೆ 2 ಮೂಟೆ ಕಟ್ಬಿಟ್ಟು ಅದು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. 6 ತಿಂಗಳ ಮುಂಚೆನೇ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೆ. ಬಟ್ಟೆ ಎಲ್ಲ ಬೇಡದಿರೋವೆಲ್ಲ ಸೈಡ್ಗೆ ಇಟ್ಟು ಕೊಟ್ಬಿಟ್ಟಿದ್ದೀನಿ. ನೋಡಿ, ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ಲ ಅದು 1 ರೂಮ್ದಷ್ಟೇ, ಒನ್ ರೂಮ್ದು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ರೂಮ್ದು ಪಾರ್ಟ್ 2 ಅಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ವಾರ್ಡ್ರೋಬಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಮ್ಮ ಹಸ್ಬೆಂಡ್ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಡೈಲಿ ಶರ್ಟ್ ಇದೆ, ಅವ್ರಿಗೆ ಆಫೀಸ್ಗೆ ಹೋಗೋದಕ್ಕೆ ಶರ್ಟ್ಸ್ ಐರನ್ ಮಾಡಿ ಅಂದರೆ ಐರನ್ ಕೊಟ್ಬಿಡ್ತಾರೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕಾದ್ಮೇಲೆ. ಸೊ ಅದನ್ನೆಲ್ಲ ತಂದಿಲ್ಲಿ ಅವರೇ ಜೋಡಿಸ್ಕೊಳ್ತಾರೆ. ಅವ್ರ ಪ್ಯಾಂಟ್ಸ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು. ಈ ಒಂದು ಸ್ಟೆಪ್ಪಲ್ಲಿದೆ. ಇನ್ನೊಂದು ಸ್ಟೆಪ್ಪಲ್ಲಿ ಕೂಡ ಅವ್ರ ಬಟ್ಟೆ ಇದೆ, ಬಟ್ ಈ ವಾರ್ಡ್ರೋಬಲ್ಲಿಲ್ಲ, ಇನ್ನೊಂದರಲ್ಲಿ ಇದೆ. ಅವ್ರ ಬಟ್ಟೆನೂ ಕೂಡ ತುಂಬಾ ಕೊಟ್ಬಿಟ್ವಿ ವಾಪಸ್, ಯಾಕಂದರೆ ದಪ್ಪ ಆದಮೇಲೆ ಸೈಜ್ ಆಗಲಿಲ್ಲ ಅಂತಂದ್ಬಿಟ್ಟು ಅವ್ರ ಬಟ್ಟೆಗಳು ತುಂಬ ಕೊಟ್ಬಿಟ್ಟಿದ್ವಿ. ಬಟ್ ಅವ್ರ ಜಾಸ್ತಿ ಇಲ್ಲ, ನಮ್ಮದೇ ಜಾಸ್ತಿ ಇರೋದು. ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ನನ್ನ ಮಗಳ ಬಟ್ಟೆ ಇದೆ ನೋಡಿ. ಈ ಥರ ಅವ್ರದ್ದು ಟೀ ಶರ್ಟು, ಡೈಲಿ ವೇರ್ ಟೀ ಶರ್ಟ್ಸು, ಅವಳ ಜೀನ್ಸ್ ಪ್ಯಾಂಟ್ಸೇ ಒಂದ್ಸಲ, ಜೀನ್ಸ್ ಚಡ್ಡೀಸೇ ಒಂದು ಕಡೆ ಎಲ್ಲ ಎತ್ತಿಟ್ಟಿದ್ದೀನಿ. ಅವಳದು ಜಾಸ್ತಿ ಹುಡುಗಿರ ಬಟ್ಟೆ ಇಲ್ಲ, ಹುಡುಗರ ಬಟ್ಟೆನೇ. ನಾನು ಅವಳಿಗೆ ಫ್ರಾಕ್ಸು ಇದೆಲ್ಲ ತುಂಬ ಕಡಿಮೆನೇ, ಬಟ್ ಟೀ ಶರ್ಟ್ಸು, ಚಡ್ಡಿಗಳು, ಪ್ಯಾಂಟ್ಗಳು ಈ ಥರನೇ ಜಾಸ್ತಿ ಯೂಸ್ ಮಾಡೋದು. ಅದರಿಂದ ಇಲ್ಲಿ ಇಟ್ಟಿದ್ದೀನಿ. ಫ್ರಾಕ್ಸು, ಗೌನ್ಸ್ ಎಲ್ಲ ಬೇರೆ ಕಡೆ ಎತ್ತಿಟ್ಟಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅವಳದು ಲಾಸ್ಟ್ 6 ಮಂತ್ಸ್ ನಾನು 6 ಮಂತ್ಸ್ ಬ್ಯಾಕ್ ನಾನು ಎತ್ತಿಟ್ಟಿದ್ದೆ. 2 ಮೂಟೆನೇ ಕೊಟ್ಬಿಟ್ಟಿದ್ದೀನಿ. ಇನ್ನೂ 2 ಮೂಟೆ ಊರಲ್ಲಿ ಕೊಟ್ಟು ಕಳಿಸ್ಬಿಟ್ಟಿವಿ, ಅಲ್ಲಿದೆ. ಸೊ ಅವಳ ಬಟ್ಟೆ ತುಂಬಾ ಇತ್ತು, ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಡೈಲಿ ಯೂಸ್ ಟೀ ಶರ್ಟ್ಸೇ ಒಂದು ಕಡೆ ಇಟ್ಟಿದ್ದೀನಿ. ಆಮೇಲೆ ಯಾವಾಗಾದರೂ ಎಲ್ಲಿಗಾದ್ರೂ ಹೋದಾಗ ಹಾಕ್ಕೊಳ್ಳೋಕ್ಕೆ, ಮತ್ತು ಇಲ್ಲಿ ಜೀನ್ಸ್ ಪ್ಯಾಂಟ್ಗಳು, ಜೀನ್ಸ್ ಚಡ್ಡಿಗಳು, ಕೆಲವೊಂದು ಲೈಟ್ ವೆಯ್ಟ್ ವೆಸ್ಟರ್ನ್ಗಳು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಮಿಕ್ಕಿದ ಫ್ರಾಕ್ಗಳೆಲ್ಲ ಬೇರೆ ಕಡೆ ಎತ್ತಿಟ್ಬಿಟ್ಟಿದ್ದೀನಿ. ನಾವು ತುಂಬ ಗೌನು, ಲಾಂಗ್ ಫ್ರಾಕ್ಗಳು, ಅದರಿಂದ ನಾನು ಬೇರೆ ಕಡೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಹಸ್ಬೆಂಡ್ ಬಟ್ಟೆ ಇದೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಪಾಪುದಿದೆ, ಥರ್ಡ್ ಸ್ಟೆಪ್ಪಲ್ಲಿ ನಂದು ಇದೆ, ಪಾಪುದು ಇದೆ. ತೋರಿಸ್ತೀನಿ. ಸೊ ಇಲ್ಲಿ ನಾವಿನ್ನೂ ಏನೂ ಆರ್ಗನೈಸ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ ಇನ್ನೂ ತೋರಿಸ್ತಾ ಇಲ್ಲ. ಆರ್ಗನೈಸ್ ಮಾಡಾದ್ಮೇಲೆ ತೋರಿಸ್ತೀನಿ. ಅಲ್ಲಿ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಬೇಕು, ಇನ್ನೂ ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡಿದೆ. ಸ್ವಲ್ಪ ದೊಡ್ಡದಾಗಿ ಆರ್ಗನೈಸನ್ನು ಮಾಡ್ಕೊಂಡಿದ್ದೀನಿ. 3 ಡೇಸ್ ಆಯಿತು ನನಗೆ ಇದೆಲ್ಲ ಕಂಪ್ಲೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ. ಒಂದೊಂದು ಸ್ಟೆಪ್ಪೇ ಬ್ಯಾಕ್ ಪೇನ್ ಬಂದ್ಬಿಡ್ತು. ಕಂಪ್ಲೀಟಾಗಿ ಬೆಳಗ್ಗೆ ಕೂತ್ಕೊಂಡೋಳು, ಸಾಯಂಕಾಲ ಆಯಿತು. ನೋಡಿ, ಇಲ್ಲಿ ನನ್ನ ಡೈಲಿ ಡ್ರೆಸ್ಸಸ್ ಅಂದರೆ ಎಲ್ಲಾದರೂ ಹೋಗಿ ಬರೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಪ್ಯಾಂಟು, ವೇಲು, ಜೊತೆಗೆ ಲೆಗ್ಗಿನ್ಸ್, ಇಷ್ಟು ಕೂಡ. ಇಲ್ಲಿ ಸೈಡಲ್ಲಿರೋದು ನನ್ನ ಮಗಳ ಡೈಲಿ ವೇರ್ ಪ್ಯಾಂಟ್ಸ್, ಡೈಲಿ ಯೂಸ್ಗೆ ಹಾಕ್ಕೊಳ್ಳೋದು. ಇದು ಇವೆಲ್ಲ ವೆಸ್ಟರ್ನ್. ಇದನ್ನು ಕೂಡ ಇಷ್ಟೊಂದು ನನಗೆ ಆಗದೇ ಇರೋದೆಲ್ಲ, ಸ್ವಲ್ಪ ದಪ್ಪಾಗಿದ್ದೀನಿ ಅನ್ನೋ ಆಗದೇ ಇರೋದೆಲ್ಲ ಕೊಟ್ಬಿಟ್ಟಿದ್ದೀನಿ. ಇದೆಲ್ಲ ವೆಸ್ಟರ್ನ್ ವೇರು, ಇದೆಲ್ಲ ನೈಟೀಸು. ಆ್ಯಂಡ್ ಈ ಕಡೆ ಇರೋದು ನನ್ನ ಮಗಳ ವೆಸ್ಟರ್ನು ಮತ್ತು ಟವೆಲ್ಸ್, ಬಾತಿಂಗ್ ಟವೆಲ್ಸ್. ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಜಸ್ಟ್ 1 ವಾರ್ಡ್ರೋಬ್ ಅಷ್ಟೇ. ಬೇರೆ ರೂಮ್ದು ವಾರ್ಡ್ರೋಬಲ್ಲೂ ಇದೆ, ಮತ್ತು ದಿವಾನ್ ಕಟ್ಟಲ್ಲಿ ಸ್ಟೋರೇಜ್ ಇರುತ್ತಲ್ಲ, ಅಲ್ಲೂ ಕೂಡ ಎಷ್ಟೊಂದು ವೆಸ್ಟರ್ನು, ನನ್ನ ಗೌನ್ಸು, ಅವಳ ಗೌನ್ಸು, ಫ್ರಾಕ್ಸು ಎಲ್ಲ ಇದೆ. ಸೊ ನೋಡಿ, ಇಷ್ಟು ಕಬೋರ್ಡಲ್ಲಿ, 1 ಕಬೋರ್ಡಲ್ಲಿ 4 ಸ್ಟೆಪ್ಸ್ ಇದೆ. 4 ಸ್ಟೆಪ್ಪಲ್ಸು ಕೂಡ ಈ ಥರ ಬಟ್ಟೆ ಆರ್ಗನೈಸನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಇದು ನಮ್ಮಮ್ಮ ಕೊಡಿಸಿರೋ ರಾಜಾ ರಾಣಿ ಬೀರು, ಮದುವೆಗೆ ಹೊಸದ್ರಲ್ಲಿ ಕೊಡಿಸಿದ್ದು. ಸೊ ನಾನು ಇದನ್ನು ಬಿಟ್ಟಿಲ್ಲ, ಎಲ್ಲಿಗೋದ್ರೂ, ಸ್ವಂತ ಮನೆಗೆ ಹೋದ್ರೂ ತೊಗೊಂಡೋಗೇ ಹೋಗ್ತೀನಿ, ಇದನ್ನು ಬಿಡೋದಿಲ್ಲ. ನನಗೆ ಪ್ರೀತಿಯಿಂದ ಕೊಡಿಸಿರೋದಮ್ಮ, ಅದರಿಂದ ನಾನು ಇದನ್ನು ಇಟ್ಕೊಂಡಿದ್ದೀನಿ. ಇದರಲ್ಲೇ ನನ್ನ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಆ ವಾರ್ಡ್ರೋಬಲ್ಲಿ ಅವ್ರದ್ದು ಮತ್ತು ಅವಳದ್ದು ಇಟ್ಟಿದ್ದೀನಿ. ಇದರಲ್ಲೇ ಕಂಪ್ಲೀಟಾಗಿ ನಂದೇ ನಾನು ಇಟ್ಕೊಂಡಿರೋದು. ನೋಡಿ, ಇಲ್ಲಿ ವೆಸ್ಟರ್ನ್ ಸ್ಯಾರೀಸ್,
ಪಾರ್ಟಿ ವೇರ್ ಸ್ಯಾರೀಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಅದರ ಪಕ್ಕದಲ್ಲಿ ಸ್ಯಾರಿ ಒಳಗಡೆ ಹಾಕ್ಕೊಳ್ಳೋ ಪೆಟಿಕೋಟ್ಸ್ ಎಲ್ಲ ಇಟ್ಟಿದ್ದೀನಿ, ಕಲರ್ಸ್ ಎಲ್ಲನೂ ಕೂಡ. ಇನ್ನೊಂದು ವಾರ್ಡ್ರೋಬಲ್ಲೂ ಕೂಡ ಇನ್ನೊಂದು ರೂಮಲ್ಲಿ ಅದರಲ್ಲೂ ಕೂಡ ಇದೆ ಸ್ಯಾರೀಸು, ಅದರಲ್ಲೂ ಕೂಡ ಬಟ್ಟೆಗಳಿದೆ. ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ನಾನು. ನೋಡಿ, ಇಲ್ಲಿ ನನ್ನ ಡೈಲಿ ವೇರ್ ಟೀ ಶರ್ಟ್ಸ್, ನಾನು ಜಾಸ್ತಿ ಹಾಕೋದೇ ಟೀ ಶರ್ಟ್ಸ್. ಇಲ್ಲಿ ನೈಟ್ ಡ್ರೆಸ್, ನೈಟ್ ಪ್ಯಾಂಟು, ಮತ್ತು ಇಲ್ಲಿ ಪ್ಯಾಂಟ್ಸ್, ಇದೆಲ್ಲ ಪಟೇಲ ಪ್ಯಾಂಟು, ಮತ್ತು ನೈಟ್ ಹಾಕೋದಾರಲ್ಲ ಡೈಲಿ ವೇರ್ ಪ್ಯಾಂಟ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಜಾಸ್ತಿ ಅದನ್ನೇ ಯೂಸ್ ಮಾಡೋದು. ಅದರಿಂದ ನೋಡಿ, ಇಲ್ಲಿ ನಾನು ಇದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡಿ ಅದನ್ನು ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಟೂರ್ ಕೂಡ ಮಾಡ್ತೀನಿ. ಸೊ ಸದ್ಯಕ್ಕೆ ಆರ್ಗನೈಸ್ ಮಾಡ್ಕೊಂಡಿಲ್ಲ, ಡ್ರೆಸ್ಸಿಂಗ್ ಟೇಬಲ್ದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಜಸ್ಟ್ ನಾನಿಲ್ಲಿ ಯಾವುದೂ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಇಲ್ಲಿ ಮಾತ್ರ ನನ್ನ ಥಿಂಗ್ಸ್ ಇದೆ, ನನ್ನ ಜ್ಯುವೆಲರೀಸ್ ಇದೆ, ಜ್ಯುವೆಲರಿ ಕಲೆಕ್ಷನ್, ಅದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾನಿಲ್ಲಿ ಟಾಪ್ಗಳನ್ನು, ನನ್ನ ಡೈಲಿ ವೇರ್ ಟಾಪ್ಗಳು ಒಂದು ಕಡೆ, ಎಲ್ಲಾದರೂ ಹೋಗಿ ಬರೋದಕ್ಕೆ ಟಾಪ್ಗಳನ್ನು ನಾನು ಎರಡು ಕಡೆನೂ ಇಟ್ಕೊಂಡಿದ್ದೀನಿ. ಇಲ್ಲಿ ಜೀನ್ಸ್, ಲೆಗ್ಗಿನ್ಸು, ಸುಮಾರಷ್ಟು ಲೆಗ್ಗಿನ್ಸು, ಜೀನ್ಸು ಎಲ್ಲ ಟೈಟ್ ಆಗ್ತಿತ್ತು, ಮತ್ತು ಟಾಪ್ಸು ಸುಮಾರಷ್ಟು 2 ಮೂಟೆಯಷ್ಟು ನಾನು ಕಟ್ಟಿಕ್ಕಿದ್ದೀನಿ. ಮಡ್ಚಿಕ್ಬೇಕಾದ್ರೆ, ಆರ್ಗನೈಸ್ ಮಾಡ್ಕೋಬೇಕಾದ್ರೆ ಎತ್ತಿಟ್ಬಿಟ್ಟಿದ್ದೀನಿ 2 ಮೂಟೆಯಷ್ಟು. ನೋಡಿ, ಇಲ್ಲಿಂದ ನಂದಿದೆಲ್ಲ ರೇಷ್ಮೆ ಸೀರೆಗಳು, ಇದು ಕಂಪ್ಲೀಟಾಗಿ ನನ್ನ ಎಲ್ಲ ರೇಷ್ಮೆ ಸೀರೆಗಳು. ಇದರಲ್ಲಿ ಒಂದು 7-8 ಸೀರೆಗಳನ್ನು ಕೊಟ್ಬಿಟ್ಟಿದ್ದೀನಿ. ಕೆಲವೊಂದು ಅಮ್ಮನಿಗೆ ಕೊಟ್ಟಿದ್ದೀನಿ, ಕೆಲವೊಂದು ಬೇರೆ ಬೇರೆಯವ್ರಿಗೆ ಕೊಟ್ಟಿದ್ದೀನಿ. ಸುಮಾರು ಕಾಟನ್ ಸೀರೆ, ವೆಸ್ಟರ್ನು, ಡೈಲಿ ವೇರು, ಪ್ರತಿಯೊಂದು ಪಾರ್ಟಿ ವೇರು, ರೇಷ್ಮೆ ಸೀರೆಗಳು ಪ್ರತಿಯೊಂದು ಸೇರಿ 67 ಸ್ಯಾರೀಸ್ ಇತ್ತು. ಸೊ ಅದರಲ್ಲಿ ನಾನು ಎಲ್ಲನೂ ಬೇಡದಿರೋದೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಯಾಕಂದರೆ ಸೀರೆಗಳು ಹೊಸ ಹೊಸ ತೊಗೊಳ್ತಾನೇ ಇರ್ತೀನಿ, ಹೊಲಿಸ್ತಾನೇ ಇರ್ತೀನಿ. ಬ್ಲೌಸ್ಗಳೆಲ್ಲ ಹಳೆವೆಲ್ಲ ಹಾಕ್ಕೊಳ್ಳೋದಿಲ್ಲ, ಏನೂ ಇಲ್ಲ. ಹಾಕ್ಕೊಳ್ದಿರೋದೆಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ತೆಗೆದಿಟ್ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ದಿಲ್ಲ ಖಾಲಿ ಖಾಲಿ, ಅದಷ್ಟು ಸೀರೆಗಳಿತ್ತು ಕಂಪ್ಲೀಟಾಗಿ. ಅದನ್ನೆಲ್ಲ ತೆಗೆದು ಕಟ್ಟಿಟ್ಟಿದ್ದೀನಿ, ಕೊಟ್ಬಿಡೋಣ ಯಾರಿಗಾದ್ರು ಅಂತಂದ್ಬಿಟ್ಟು. ಸುಮ್ಮನೆ ಹೊಸ ಹೊಸ ತೊಗೊಳ್ತಾನೂ ಇರ್ತೀವಿ. ಬೇರೆ ರೂಮಲ್ಲಿ ಕೂಡ ಇನ್ನೂ ಬೇರೆ ಸಾಕಷ್ಟು ಇದೆ ಸೀರೆಗಳು. ಉಡಲ್ಲ ಮಾಡಲ್ಲ, ಏನಕ್ಕೆ ಉಡ್ದಿರೋದೆಲ್ಲ ಅಂದ್ಬಿಟ್ಟು. ನೋಡಿ, ಇದೆಲ್ಲ ಕಾಟನ್ ಸೀರೆಗಳು, ಇದೆಲ್ಲನೂ ಸಹ ಕಾಟನ್ ಸೀರೆಗಳು. ಇದು ಬನಾರಸ್ ಸೀರೆಗಳು ಮತ್ತು ಕಾಟನ್ ಸೀರೆಗಳು. ಕಂಪ್ಲೀಟಾಗಿ ಸುಮಾರಷ್ಟು ಸೀರೆಗಳನ್ನು ಎತ್ತಿಟ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಆಗ ಸುಮಾರು ಆವಾಗ ಹೊಲಿಸ್ಕೊಂಡಿದ್ದು, ಅದೇನು ಹಾಕಬೇಕು ಅಂತ ಅನಿಸಿಲ್ಲ, ಅದಕ್ಕೆ ಎಡಲ್ ಸೈಡ್ ತೆಗೆದಿಟ್ಟಿದ್ದೀನಿ. ಎಲ್ಲ ಚೆನ್ನಾಗಿರೋ ಸೀರೆಗಳಿದೆ, ರೇಷ್ಮೆ ಸೀರೆಗಳು ಮತ್ತು ಕಾಟನ್ ಸೀರೆಗಳು. ಇಲ್ಲೂ ಕೂಡ ನನ್ನ ಡೈರಿ ವೇರ್ ಟಾಪ್ಸ್ ಇದೆ. ಸೊ ಇಲ್ಲಿ ಹ್ಯಾಂಡ್ ಕರ್ಚೀಫ್ಸನ್ನು ಇಟ್ಟಿದ್ದೀನಿ, ನನ್ನ ಮಗಳಿಗೆ ಬೇಕಾಗುತ್ತೆ ಸ್ಕೂಲ್ ಟೈಮಲ್ಲಿ ಅಂತ. ಇಲ್ಲಿ ನನ್ನ ಡೈಲಿ ವೇರ್, ಮತ್ತು ಇಲ್ಲಿ ಟವಲ್ಸ್, ಬಾತಿಂಗ್ ಟವಲ್ಸು ಮತ್ತು ನೈಟೀಸ್, ಮತ್ತು ನಾನು ನೈಟೀಸ್ ಕೂಡ ಜಾಸ್ತಿ ಆಗೋದಿಲ್ಲ, ಅದನ್ನು ಕೂಡ ಸೈಡಿಗೆ ತೆಗೆದಿಟ್ಬಿಟ್ಟಿದ್ದೀನಿ. ಸುಮಾರಷ್ಟು ಮನೆ ಕಂಪ್ಲೀಟಾಗಿ ಫುಲ್ಲು ರೂಮ್ ಫುಲ್ಲೆಲ್ಲ ಬಟ್ಟೆ ಕಟ್ಟಿಕ್ಕಿದ್ದೀನಲ್ಲ, ಅದೇ ಆಗಿಬಿಟ್ಟಿತ್ತು. ಇದೆಲ್ಲ ನನ್ನ ಹಸ್ಬೆಂಡ್ದು ಒಂದು ಸ್ಟೆಪ್ಪು. ಅವರ ಬಾತಿಂಗ್ ಟವಲ್ಸು, ಅವ್ರ ಥಿಂಗ್ಸ್ ಅಲ್ಲೆಲ್ಲ ಇರುತ್ತೆ. ಕಂಪ್ಲೀಟಾಗಿ ನನ್ನ ರಾಜಾ ರಾಣಿ ಬೀರುವಲ್ಲಿ ಈ ಥರ ಆರ್ಗನೈಸನ್ನು ಮಾಡ್ಕೊಂಡಿದ್ದೀನಿ. ಈ ಕಡೆ ಸ್ಯಾರೀಸ್, ಬೆಲ್ಟು ಮತ್ತು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಸೈಡ್ಗೆ ಇಟ್ಕೊಂಡಿದ್ದೀನಿ. ಹ್ಯಾಂಡ್ ಬ್ಯಾಗ್ಸೇ ಸುಮಾರಷ್ಟಿದೆ, ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಕಂಪ್ಲೀಟಾಗಿ ಈ ಥರ ಇದೆ ಆರ್ಗನೈಸಿಂಗ್ ಮಾಡ್ಕೊಂಡಿರೋದು. ಸೊ ನೆಕ್ಸ್ಟು ಬೇರೆ ರೂಮಲ್ಲಿ ನಾನು ಇರೋವಂಥ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದು ಕೂಡ ನಿಮಗೆ ಪಾರ್ಟ್ 2 ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಖಂಡಿತ ಮಿಸ್ ಮಾಡದೆ ನೋಡಿ. ಕಂಪ್ಲೀಟಾಗಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದವಳು, ಮತ್ತು ಲಂಚ್ ಬ್ರೇಕ್ ತೊಗೊಂಡಿದ್ದೀನಿ ಅಷ್ಟೇ. 3 ಡೇಸ್ ಕಂಟಿನ್ಯೂಸ್ ಆಗಿ ಬ್ಯಾಕ್ ಪೇನ್ ಬಂದಿದೆ, ಆ ಥರ ಮಡ್ಚಿಟ್ಟಿದ್ದೀನಿ. ಅಷ್ಟು ಬಟ್ಟೆ ಇದೆ ನಮ್ಮ ಮನೇಲಿ. ಸೊ ಅದರಲ್ಲಿ ಬೇಡದಿರೋದೆಲ್ಲ ಸೈಡ್ಗೆ ಹಾಕಿದ್ರು, ಬೇಕಿರೋದು ಅಷ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬೇಡ ಬೇಡ ಅಂತ ಅಂದ್ಕೊಳ್ತೀವೋ ಅಷ್ಟೇ ಇಷ್ಟಪಡ್ತೀವಿ. ಒಂದು ಡ್ರೆಸ್ ಅಂಗಡಿಗೆ ಹೋದರೆ ಡ್ರೆಸ್ ಇಷ್ಟಪಡ್ತೀವಿ, ಸ್ಯಾರಿ ಶಾಪ್ಗೆ ಹೋಗ್ಬಿಟ್ರೆ ಸ್ಯಾರಿ ಇಷ್ಟಪಟ್ಟು ತೊಗೊಳ್ತೀವಿ. ಬಟ್ಟೆಗಳು ಮಾತ್ರ ತೊಗೊಳ್ಳೋದು ಮಾತ್ರ ನಾವು ಹುಡುಗಿರು ಕಡಿಮೆ ಮಾಡಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಡಿ. ನನ್ನ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ನೆಕ್ಸ್ಟು ಪಾರ್ಟ್ 2 ಕೂಡ ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ಯಾರು ನೋಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.